ನಮಸ್ಕಾರ. ಇಂದು ಜುಲೈ 5, 2026 ಭಾನುವಾರ. ಇಂದಿನ ಪಂಚಾಂಗಕ್ಕೆ ನಿಮಗೆ ಸ್ವಾಗತ. ಇಂದಿನ ಪಂಚಾಂಗದ ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇಂದು ಕೃಷ್ಣ ಪಕ್ಷ ಪಂಚಮಿ ತಿಥಿ ಮಧ್ಯಾಹ್ನ 1:31 ಇರುತ್ತದೆ. ನಂತರ ಕೃಷ್ಣ ಪಕ್ಷ ಷಷ್ಠಿ ಆರಂಭವಾಗುತ್ತದೆ. ಇಂದಿನ ನಕ್ಷತ್ರ ಶತಾಭಿಷ ಮಧ್ಯಾಹ್ನ 3:12 ಇರುತ್ತದೆ. ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಆರಂಭವಾಗುತ್ತದೆ. ಇಂದು ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಪರಾಭವ ಸಂವತ್ಸರ. ಸೂರ್ಯನು ಮಿಥುನ ರಾಶಿಯಲ್ಲಿ ಹಾಗೂ ಚಂದ್ರನು ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇಂದಿನ ನಕ್ಷತ್ರದ ಸರಳ ವಿವರಣೆ. ಶತಾಭಿಷ ನಕ್ಷತ್ರ ಆತ್ಮಾವಲೋಕನ, ಸಂಶೋಧನೆ, ಚಿಕಿತ್ಸೆ ಮತ್ತು ಆಳವಾದ ಚಿಂತನೆಗೆ ಸಂಬಂಧಿಸಿದ ನಕ್ಷತ್ರ. ಇಂದು ಹೊಸ ವಿಷಯಗಳನ್ನು ಕಲಿಯಲು, ಯೋಜನೆಗಳನ್ನು ರೂಪಿಸಲು ಮತ್ತು ಮನಸ್ಸನ್ನು ಶಾಂತವಾಗಿಡಲು ಉತ್ತಮ ದಿನ. ಆದರೆ ಅತಿಯಾದ ಏಕಾಂತ, ಹಠ ಮತ್ತು ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವ ಸ್ವಭಾವವನ್ನು ತಪ್ಪಿಸುವುದು ಒಳಿತು. ಪೂರ್ವ ಭಾದ್ರಪದ ನಕ್ಷತ್ರವು ಆತ್ಮಚಿಂತನೆ, ಜ್ಞಾನಾರ್ಜನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲಕರವಾದ ನಕ್ಷತ್ರವಾಗಿದೆ. ಇಂದಿನ ಯೋಗ. ಇಂದು ಸಂಜೆ 4:38 ಆಯುಷ್ಮಾನ್ ಯೋಗ ಇರುತ್ತದೆ. ಈ ಯೋಗ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಸಂಜೆ 4:38 ನಂತರ ಸೌಭಾಗ್ಯ ಯೋಗ ಆರಂಭವಾಗುತ್ತದೆ. ಸೌಭಾಗ್ಯ ಯೋಗವು ಸಂತೋಷ, ಕುಟುಂಬದ ಶುಭ ಕಾರ್ಯಗಳು ಹಾಗೂ ಮಂಗಳಕರ ಕಾರ್ಯಗಳಿಗೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೂರ್ಯೋದಯ ಬೆಳಿಗ್ಗೆ 5:59. ಸೂರ್ಯಾಸ್ತ ಸಂಜೆ 6:49. ಅಶುಭ ಸಮಯ. ಇಂದಿನ ರಾಹು ಕಾಲ ಸಂಜೆ 5:11 6:47. ಗುಳಿಕ ಕಾಲ ಮಧ್ಯಾಹ್ನ 3:35 5:11. ಯಮಗಂಡ ಕಾಲ ಮಧ್ಯಾಹ್ನ 12:23 1:59. ಈ ಸಮಯಗಳಲ್ಲಿ ಹೊಸ ಹಾಗೂ ಪ್ರಮುಖ ಕಾರ್ಯಗಳನ್ನು ಆರಂಭಿಸದಿರುವುದು ಉತ್ತಮ. ಶುಭ ಸಮಯ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:23 5:11. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:56 12:47. ಅಮೃತ ಕಾಲ ಬೆಳಿಗ್ಗೆ 7:33 9:15. ಈ ಸಮಯಗಳು ಪೂಜೆ, ಜಪ, ಧ್ಯಾನ ಹಾಗೂ ಶುಭ ಕಾರ್ಯಗಳಿಗೆ ಅನುಕೂಲಕರ. ಪ್ರದೋಷ ಸಮಯ. ಇಂದಿನ ಪ್ರದೋಷ ಕಾಲ ಸಂಜೆ 6:49 9:03. ಈ ಸಮಯದಲ್ಲಿ ಶಿವನ ಧ್ಯಾನ, ಓಂ ನಮಃ ಶಿವಾಯ ಮಂತ್ರ ಜಪ ಹಾಗೂ ದೀಪಾರಾಧನೆ ಮಾಡುವುದು ಶುಭಕರ. ಇಂದಿನ ದಿನದ ಕಾರ್ಯಸಾರಾಂಶ. ಇಂದು ಆತ್ಮಾವಲೋಕನ, ಹೊಸ ಜ್ಞಾನ, ಆರೋಗ್ಯದ ಕಾಳಜಿ ಮತ್ತು ಉತ್ತಮ ಯೋಜನೆಗಳನ್ನು ರೂಪಿಸಲು ಅನುಕೂಲಕರ ದಿನ. ಸಂಜೆಯ ನಂತರ ಆರಂಭವಾಗುವ ಸೌಭಾಗ್ಯ ಯೋಗ ಕುಟುಂಬದೊಂದಿಗೆ ಸಮಯ ಕಳೆಯಲು ಹಾಗೂ ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಉತ್ತಮ ಅವಕಾಶವನ್ನು ನೀಡುತ್ತದೆ. ಇಂದಿನ ಸಂದೇಶ. ಭಗವದ್ಗೀತೆ 2:47. ಭಗವಾನ್ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ. ಅಂದರೆ, ನಮಗೆ ಕರ್ತವ್ಯವನ್ನು ಮಾಡುವ ಹಕ್ಕಿದೆ. ಅದರ ಫಲದ ಬಗ್ಗೆ ಚಿಂತಿಸದೆ ನಿಷ್ಠೆಯಿಂದ ನಮ್ಮ ಕರ್ತವ್ಯವನ್ನು ಮಾಡಬೇಕು. ಇಂದು ಮಾಡುವ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಫಲದ ಬಗ್ಗೆ ಅತಿಯಾಗಿ ಚಿಂತಿಸದೆ ನಿಮ್ಮ ಕರ್ತವ್ಯದಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.